इधर अर्बन टाउन पुलिस स्टेशन में है। मुझे कॉल आया था 6 बजे करीब कि माइक्रो फाइनेंस लेने की वजह से फाइनेंस वाले जो है ना एक नौजवान को उठाकर लेकर गए या बिठाकर लेकर गए। मैंने साथ ही साथ जो है ना बीदर अर्बन पुलिस स्टेशन चौबारा CPI सर कुछ कॉल किया तो CPI सर ने जो है ना फौरी वो बच्चे को जो है ना रिलीज़ कराया। ಮೀಟಿಂಗ್ ಮಾಡಿ ಎಲ್ಲ ಇನ್ಸ್ಟಿಟ್ಯೂಷನ್ಗಳಿಗೂ ತಿಳಿಸಿದ್ದೀವಿ. ಇಟ್ ಹ್ಯಾಸ್ ಟು ಬಿ ಇದು ರ್ಯಾಂಪೆಂಟ್ ಆಗಿ ಈ ಥರದ್ದು ಕೆಲಸ ಅವರು ಬಂದ್ ಮಾಡಬೇಕಾಗುತ್ತೆ. ಮತ್ತು ಯಾರೂ ಇರಲಿ ಸನ್ರೈಸ್ ಟು ಸನ್ಸೆಟ್ ಮಾತ್ರ ಅವ್ರ ಮನೆಯಲ್ಲಿ ಹೋಗಿ ಇದು ಹಣ ವಾಪಸ್ ತುಂಬಕ್ಕೆ ಅವರು ರಿಕ್ವೆಸ್ಟ್ ಮಾಡಬೇಕಾಗುತ್ತೆ. ಯಾರಿಗೂ ಯಾವ ರೀತಿಯಲ್ಲಿ ದಬ್ಬಾಳಿಕೆ ಮಾಡಲು ಅಥವಾ ಟಾರ್ಚರ್ ಕೊಡದೆ ಆಗಲಿ ಆ ಥರದ್ದು ಮಾಡೋಕ್ಕೆ ಆಗಲ್ಲ. ಪೊಲೀಸ್ ಕೂಡ ಸಿವಮೋಟೋ ಕೂಡ ಇದರಲ್ಲಿ ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಆ್ಯಂಡ್ ಸನ್ಸೆಟ್ ಮೇಲೆ ಯಾರ ಮನೆಯಲ್ಲಿ ಹೋಗಲೇಬಾರ್ದು ಅಂತ ನಾವು ಇದು ಕೂಡ ತಿಳಿಸಿದ್ದೀವಿ. ಇದು ಬಿಟ್ಟು ನಾನು ಜನರಿಗೂ ಏನು ಹೇಳ್ತೀನಿ ಅಂದರೆ 3 ಲಕ್ಷ ತನಕ ಲಿಮಿಟ್ ಇದೆ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಕಡೆಯಿಂದ ಲೋನ್ ತೊಗೊಳ್ಳೋಕ್ಕೆ. ಅವರು ಒಂದು ಬಿಟ್ಟು ಬೇರೆ ಬೇರೆ ಕಡೆಯಿಂದ ತೊಗೊಳ್ತಿದ್ದಾರೆ. ದಯವಿಟ್ಟು ನಿಮಗೆ ಕೂಡ ಏನು ಅವಶ್ಯಕತೆ ಇದೆ ಅಷ್ಟೇ ಮಾತ್ರ ನೀವು ಲೋನ್ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನಿಂದ ತೊಗೊಳ್ಳಿ. ಮತ್ತು ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಕೂಡ ರಿಜಿಸ್ಟರ್ ಆಗಿದ್ದರೆ ಆ ಸೇಮ್ ಬೆನಿಫಿಷರಿ ಎಷ್ಟು ಕಡೆಯಿಂದ ಲೋನ್ ತೊಗೊಳ್ತಿದ್ದಾರೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ 3 ಲಕ್ಷಕ್ಕಿಂತ ಹೆಚ್ಚು ಯಾರಿಗೂ ತೊಗೊಳ್ಳೋಕ್ಕೆ ಅವಕಾಶ ಇರಲ್ಲ ಇನ್ ಎನಿ ಕೇಸ್. ಮತ್ತು ಈ ಥರದ್ದು ಕೇಸ್ ಬಂದರೆ ಸ್ಟ್ರಿಕ್ಟ್ ಆ್ಯಕ್ಷನ್ ಕೂಡ ಅವ್ರ ಮೇಲೆ ಆಗುತ್ತೆ. ಲಾಸ್ಟ್ ಟೈಮಲ್ಲಿ ತಾವು ಮುಖ್ಯ ಅಧಿಕಾರಿಗಳಿಗೆ ಅಥವಾ ಸಿಬ್ಬಂದಿಗಳಿಗೆ ತಾವು ಸಭೆ ನಡೆಸಿದ್ರೆ, ಬಟ್ ಅವ್ರು ಏನು ಮಾಡ್ತಾರೆ ಮೈಕ್ರೋ ಫೈನಾನ್ಸ್ ಮುಖ್ಯ ಸಿಬ್ಬಂದಿಗಳು ಅವ್ರ ಸ್ಟಾಫ್ಗಳಿಗೆ ಅದು ಗೈಡೆನ್ಸ್ ಮಾಡ್ತಾಯಿಲ್ಲ ಅವ್ರಿಗೂ. ಓಕೆ, ಇದ್ರ ಬಗ್ಗೆ ಕೂಡ ನಾವು ಗಮನ ಹರಿಸ್ತೀವಿ. ಎಲ್ಲ ಗೌರ್ಮೆಂಟ್ ಲೆವೆಲ್ ಆಫೀಸರ್ಸ್ನು ಯಾರಿದ್ದಾರೆ ಮತ್ತು ಲೀಡ್ ಬ್ಯಾಂಕ್ ಮ್ಯಾನೇಜರ್ ಆಗಲಿ ಅಥವಾ DRCS ಆಗಲಿ ಎಲ್ರಿಗೂ ಈಗ ಅವರಿಗೂ ಇದು ಡೈರೆಕ್ಷನ್ಸ್ ಕೊಡ್ತೀವಿ ದಟ್ ಫರ್ದರ್ ಅವರು ಇದನ್ನು ಪರ್ಕುಲೇಟ್ ಮಾಡಬೇಕು. ಮೇಡಮ್, ಇದು ಕೆಲವು ಡಾಕ್ಯುಮೆಂಟ್ಸ್ ರಿಜೆಕ್ಟ್ ಆದಾಗ ಕೈ ಸಾಲ ಮೊರೆ ಹೋಗ್ತಾ ಇದ್ದಾರೆ ಜನರು, ಬಟ್ ಮಿತಿ ಮೀರಿ ಬಡ್ಡಿ ಕೊಡ್ತಾ ಇದ್ದಾರೆ ಮೇಡಮ್, ಮಾನಸಿಕಕ್ಕೆ ತೊಂದರೆ ಕೊಡ್ತಾರೆ ಅಂಥವ್ರಿಗೆ ಏನು ಹೇಳ್ತೀವಿ? ಸೊ ಲೋನ್ ಇಂಟ್ರೆಸ್ಟ್ ಸಂಬಂಧಪಟ್ಟಂಥ 14% ಮ್ಯಾಕ್ಸಿಮಮ್ ತೊಗೊಳ್ಳೋಕ್ಕೆ ಅವಕಾಶ ಇದೆ. ಅದಕ್ಕಿಂತ ಜಾಸ್ತಿ ಇದ್ದರೆ ಜನರಿಗೂ ಹೇಳ್ತೀನಿ ಯಾರಿಗೂ ಕೊಡೋಕ್ಕೆ ಕೂಡ ಹೋಗಬೇಡಿ, ಅಷ್ಟೇ ಇಂಟ್ರೆಸ್ಟ್ ಮೇಲೆ. ಮತ್ತು ಯಾರು ಈ ಥರದ್ದು ಕೇಸ್ ಗಮನಕ್ಕೆ ಬಂದಾಗ MFI ಮೇಲೆ ಕೂಡ ಆ್ಯಕ್ಷನ್ ಆಗುತ್ತೆ. ಥ್ಯಾಂಕ್ ಯು.